ನಮಸ್ಕಾರ, ನೀವು ನೋಡ್ತಿದ್ರ ಜನಶ್ರೀ ನ್ಯೂಸ್. ನಾನು ಶ್ರೀರಕ್ಷಾ ಹಿರೇಮಠ. ಸ್ಯಾಂಡಲ್ವುಡ್ ಸಾರಥಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. A2 ಆರೋಪಿ ದರ್ಶನ್ಗೆ ಬಳ್ಳಾರಿ ಜೈಲ್ ಟೆನ್ಷನ್ ಮತ್ತೆ ಶುರುವಾಗಿದೆ. ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ದೊರೀತಾ ಇದೆ, ಬನ್ನಿ ನೋಡ್ಕೊಂಡು. A2 ಆರೋಪಿ ದರ್ಶನ್ಗೆ ಬಳ್ಳಾರಿ ಜೈಲ್ ಟೆನ್ಷನ್ ಶುರುವಾಗಿದೆ. ನ್ಯಾಯಾಲಯ ಏನ್ ಹೇಳುತ್ತೆ ಅನ್ನೋ ಟೆನ್ಷನ್ ಈಗ ದಾಸನಿಗೆ ಶುರುವಾಗಿರುವಂತದ್ದು. ಸೆಷನ್ ಕೋರ್ಟ್ ನಲ್ಲಿ ಶಿಫ್ಟ್ ಕುರಿತು ವಿಚಾರಣೆ ನಡೀತಾ ಇದೆ. ನಿನ್ನೆ 64ನೇ ಕೋರ್ಟ್ ಸೆಷನ್ ಏನ್ ನಡೀತಾ ಇತ್ತು ಅದು ಇಂದಿಗೆ ಮುಂದೂಡಿಕೆ ಆಗಿದೆ. ಇನ್ನು ಸಂಜೆ ಹೊತ್ತಿಗೆ ಇದರ ಕ್ಲಾರಿಟಿ ಸಿಗಲಿದೆ. ಇಂದು ಆದೇಶ ಕೊಟ್ರೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗೋ ಸಾಧ್ಯತೆ. 2ನೇ ಬಾರಿ ಬಳ್ಳಾರಿ ಜೈಲಿ ಕಂಬಿ ಎಣಿಸೋಕೆ ದಾಸ ರೆಡಿ ಆಗ್ಬೇಕಾಗತ್ತೆ. 63 ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲಿ ಕಾಲವನ್ನ ಕಳೆದಿದ್ದ ದಾಸ ಈಗ ಮತ್ತೆ ಬಳ್ಳಾರಿಗೆ ಹೋಗೋ ಡವಡವ ದಾಸನಿಗೆ ಶುರುವಾಗಿರುವಂತದ್ದು. ಸ್ಯಾಂಡಲ್ವುಡ್ ಸ್ಟಾರ್ ಹೀರೋ ದರ್ಶನ್ ಈಗ ಸಂಕಷ್ಟದ ಮಳೆಗಾಲದಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಜೈಲು ಜೀವನ ಮತ್ತಷ್ಟು ಕಹಿಯಾಗಿದೆ. A2 ಆರೋಪಿ ದರ್ಶನ್ ಪರಪ್ಪನ ಆಗ್ರಹದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಕುರಿತು ಟೆನ್ಷನ್ ಶುರುವಾಗ್ತಾ ಇದೆ. ಇನ್ನು ಸೆಷನ್ ಕೋರ್ಟ್ ನಲ್ಲಿ ಒಂದು ವಿಚಾರಣೆ ನಡೀತಾ ಇತ್ತು. ನಿನ್ನೆ 64ನೇ ಸೆಷನ್ ಕೋರ್ಟ್ ವಿಚಾರಣೆಯನ್ನು ಇಂದಿಗೆ ಮುಂದೂಡಲಾಗಿದೆ. ಇನ್ನು ಇಂದು ಸಂಜೆ ಅಷ್ಟರಲ್ಲಿ ತೀರ್ಪು ಹೊರಬೀಳಲಿದ್ದು, ಆದೇಶ ಏನಾದ್ರೂ ಬಂದ್ರೆ ಅಂದ್ರೆ ಕೋರ್ಟ್ ಇಂದ ಏನಾದ್ರೂ ಆದೇಶ ಬಂದ್ರೆ ದರ್ಶನ್ ಅನ್ನ 2ನೇ ಬಾರಿಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. 63 ದಿನಗಳ ಕಾಲ ಬಳ್ಳಾರಿ ಜೈಲ್ನಲ್ಲಿ ಸೆರೆವಾಸವನ್ನ ಅನುಭವಿಸಿದಂತಹ ದರ್ಶನ್ಗೆ ಒಂದು ಕಾಲಾವಕಾಶವನ್ನ ಏನು ಬಳ್ಳಾರಿ ಜೈಲಿನಲ್ಲಿ ಕಾಲವನ್ನ ಕಳೆದ್ರು ಅದನ್ನ ಎಂದಿಗೂ ಮರೆಯೋಕ್ಕಾಗಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಇದ್ರೆ ಕುಟುಂಬದ ಸದಸ್ಯರ ಭೇಟಿಗೆ ಅವಕಾಶ ಆಗುತ್ತೆ. ಆರೋಗ್ಯದ ತೊಂದರೆ ಏನಾದ್ರೂ ಕಂಡು ಬಂದ್ರೆ ತಕ್ಷಣ ಚಿಕಿತ್ಸೆಗೂ ಅನುಕೂಲ ಆಗುತ್ತೆ. ಆದ್ರೆ ಬಳ್ಳಾರಿಗೆ ಹೋದ್ರೆ ಎಲ್ಲವೂ ಕಷ್ಟ ಆಗತ್ತೆ ಅಂತ ಹೇಳಿ ಇವರ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ ಇಂದಿನ ಸೆಷನ್ ಕೋರ್ಟ್ ನಲ್ಲಿ. ಹಾಗಾಗಿ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ, ಇನ್ನು ಮೇಜರ್ ಪಾಯಿಂಟ್ ಅನ್ನು ನಾವು ಗಮನಿಸೋದಾದ್ರೆ ಬಹು ಮುಖ್ಯವಾಗಿರುವಂತಹ ಪಾಯಿಂಟ್ ಏನಂದ್ರೆ, ಅವರು ತಾಯಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರ ತಾಯಿ. ಹಾಗಾಗಿ ಮಗನನ್ನ ಭೇಟಿ ಮಾಡಲು ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗೋಕೆ ಕಷ್ಟ ಆಗುತ್ತೆ ಎಂಬ ಕೆಲವು ಮೇಜರ್ ಪಾಯಿಂಟ್ಗಳನ್ನ ಇಟ್ಕೊಂಡು ಆರೋಪಿ ದರ್ಶನ್ ಅನ್ನ ಬೆಂಗಳೂರಿನಲ್ಲಿ ಏನಾದ್ರೂ ಇರಿಸ್ತಾರಾ, ಈ ಒಂದು ಮನವಿಯನ್ನ ಏನ್ ಸಲ್ಲಿಸಿದ್ದಾರೆ ಈ ಎಲ್ಲಾ ಮೇಜರ್ ಪಾಯಿಂಟ್ಗಳನ್ನ ಹಿಡಿಕೊಂಡು ಏನಾದ್ರೂ ಅವರನ್ನ ಬೆಂಗಳೂರಿನಲ್ಲೇ ಇರಿಸ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ, ಈ ಒಂದು ಮೇಜರ್ ಪಾಯಿಂಟ್ಸ್ ಗಳನ್ನ ಕೊಟ್ಟರು ಕೂಡ ಅದನ್ನ ತಿರಸ್ಕರಿಸಿ ಕೋರ್ಟ್ ಏನಾದ್ರೂ ಬಳ್ಳಾರಿ ಜೈಲ್ಗೆ ದರ್ಶನನ್ನ ಮತ್ತೆ ಶಿಫ್ಟ್ ಮಾಡ್ತಾರಾ, ಇವರ ಒಂದು ಜೈಲ್ ಭವಿಷ್ಯ ಎಂದು ಬಿಡುಗಡೆ ಆಗಲಿದೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗೆ ಮತ್ತೊಮ್ಮೆ ಕಾನೂನು ಬಲಿಷ್ಠ ಹೊಡೆತವನ್ನ ಕೊಟ್ಟಿದೆ. ಏನು A1 ಆರೋಪಿ ಪವಿತ್ರ ಗೌಡ ಇದ್ರು, ಅವರ ಒಂದು ಅರ್ಜಿಯನ್ನ ಈಗ ತಿರಸ್ಕರಿಸಿದೆ ಕೋರ್ಟ್ ಮೊರೆ ಹೋಗಿದಂತಹ ಪವಿತ್ರಾಳ ಬೇಲ್ ಅರ್ಜಿಯನ್ನ ಈಗ ವಜಾಗೊಳಿಸಿದೆ. ಪವಿತ್ರ ಗೌಡ ಕೋರ್ಟ್ ಮೊರೆ ಹೋಗಿದ್ರು, ಅವರು ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಬೇಲ್ ಅರ್ಜಿಯನ್ನ ಈಗ ನ್ಯಾಯಾಲಯ ವಜಾಗೊಳಿಸಿರುವಂತದ್ದು. ಇನ್ನು ದರ್ಶನ್ ಭವಿಷ್ಯ ಎಂದು ಕೋರ್ಟ್ನ ತೀರ್ಪಿನ ಮೇಲೆ ನಿಂತಿರುವಂತದ್ದು. ಬಳ್ಳಾರಿ ಸೆರೆವಾಸವನ್ನ ದರ್ಶನ್ ಮತ್ತೆ ಅನುಭವಿಸ್ತಾರೋ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಉಳಿತಾರೋ ಎಂಬ ಕ್ಲಾರಿಟಿ ಕೋರ್ಟ್ ತೀರ್ಪಿನ ಮೇಲೆ ನಿಂತಿರುವಂತದ್ದು. ದಾಸ ಮತ್ತೆ ಶಿಫ್ಟ್ ಆಗ್ತಾರೋ ಅಥವಾ ಇಲ್ಲೇ ಇರ್ತಾರೋ, ಮೇಜರ್ ಪಾಯಿಂಟ್ಗಳನ್ನ ಏನು ಮನವಿಯನ್ನ ಸಲ್ಲಿಸಿದ್ರು, ಕೆಲವು ಪಾಯಿಂಟ್ಗಳನ್ನ ಇಟ್ಕೊಂಡು ಕೋರ್ಟ್ಗೆ ಮನವಿ ಪತ್ರವನ್ನ ಕೊಡಲಾಗಿತ್ತು. ಆ ಒಂದು ಮನವಿ ಪತ್ರದಲ್ಲಿ ಕೆಲವು ಪಾಯಿಂಟ್ಗಳನ್ನ ಏನ್ ಅಳವಡಿಕೆ ಮಾಡಿದ್ರು, ಆ ಒಂದು ಮೇಜರ್ ಪಾಯಿಂಟ್ಗಳಲ್ಲಿ ದರ್ಶನ್ ಬಚಾವಾಗುವಂತಹ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಆದೇಶದ ಬೆನ್ನಲ್ಲಿ ಏನಾದ್ರೂ ಕೋರ್ಟ್ ಆ ಒಂದು ಪಾಯಿಂಟ್ಗಳನ್ನ ತಿರಸ್ಕರಿಸಿ ದರ್ಶನ್ ಅನ್ನ ಬಳ್ಳಾರಿ ಜೈಲ್ಗೆ ಏನಾದ್ರೂ ಶಿಫ್ಟ್ ಮಾಡಿದ್ರೆ ದರ್ಶನ್ ಪಕ್ಕಾ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಇನ್ನು ಒಂದ್ ವೇಳೆ ಕೋರ್ಟ್ ಏನಾದ್ರೂ ಇಲ್ಲೇ ಇರಿಸೋಕೆ ತೀರ್ಮಾನವನ್ನ ಕೊಟ್ರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರೆ.